ಸಂದರ್ಭದಲ್ಲಿ ನಮ್ಮ ಚಿಕ್ಕ ಮಕ್ಕಳು ಕೆಲವರು ಒಂದೊಂದು ಬಾಯ್ಪಾಟ್ ವಚನ ಹೇಳ್ತಾರೆ. ಇದರಲ್ಲಿ ಮೊದಲನೇದಾಗಿ ಬರ್ತಾರೆ ನಮ್ಮ ಅಭಿಷೇಕ್. ಮೈಕ್ ಕೊಡ್ರಿ. ಅಭಿಷೇಕ್ ಅವರು ವಾಕ್ಯ ಹೇಳ್ತಾರೆ ಎಲ್ಲರಿಗೂ ತಿಳಿಯುವಂಥ ರೀತಿಯಲ್ಲಿ. ನಿಧಾನ ಕೇಳು ಮತ್ತು ಸ್ಪಷ್ಟವಾಗಿ ಹೇಳು. ಅದು ನಮ್ಮ ಕಿವಿಗೆ ಬಿದ್ದರೆ ನಾವು ಚಪ್ಪಾಳೆ ತಡ್ತೀವಿ ಸರಿಯಾಗಿ ಕೇಳಿದರೆ. ಎರಡನೇದಾಗಿ ಅವಿನಾಶ್ ಬಾಪ. ರೋಹಿಣಿ ಯಾರು? ಹೇಳ್ರಿ. ನನ್ನ ಮನವಿ ಯೆಹೋವನನ್ನು ನಂಬಿ ಶಾಂತವಾಗಿರು. ಸಾಕು. ಸಾಕು. ನೀನು ಶಾಂತವಾಗಿರು, ನಾವು ಶಾಂತವಾಗಿರ್ತೇವೆ. ಮೊದಲನೇದಾಗಿ ಇದು ಅಮ್ಮ ಹೇಳ್ತಕ್ಕಂಥದ್ದು ಭಾಳ ಸಂತೋಷ. ಪ್ರೋತ್ಸಾಹ ಇರಲಿ. ಮಕ್ಕಳಿಗೆ ನಗ್ತಕ್ಕಂಥದ್ದು ಮಾಡಬೇಡ್ರಿ. ಇನ್ನೂ ಚೆನ್ನಾಗಿ, ಯಾಕಂತಂದರೆ ಅದು ಒಂದು ಗಾದೆ ಹೇಳ್ತು ನೋಡ್ರಿ, ಈ ವಿದ್ಯೆ ಇಲ್ಲವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರು ಹದ್ದಿನಂತಕ್ಕು. ನಾವು ಇದಕ್ಕೆ ಹೋಲಿಸ್ಕೊಳ್ಳೋಣ. ವಾಕ್ಯ ಯಾರ ಬಾಯಿಂದ ಬರ್ತದೆ ಅವ್ರ ಮುಖ ಭಾಳ ಕಾಂತಿಯುಕ್ತವಾಗಿರ್ತದೆ. ವಾಕ್ಯದ ಬಗ್ಗೆ ಯಾರು ಯೋಚನೆ ಮಾಡ್ತೀವಿ, ನಾವು ಪಾಲ್ಗೊಳ್ತೀವಿ ಅಂತಂದರೆ ನಿಜಕ್ಕೂ ಅವರ ನಡೆ ನುಡಿ ಪ್ರತಿಯೊಂದೊಂದು ಏನಂತಂದರೆ ವಿಶೇಷವಾಗಿರ್ತದೆ, ಭಾಳ ಆಹ್ಲಾದಕರವಾಗಿರ್ತದೆ. ಈಗ ನಮ್ಮ ಜೆಸಿಕಾ ಬಾಮ್ಮ. ಭಾಳ ಅದ್ಭುತ ಅಲ್ಲ, ಭಾಳ ಚೆನ್ನಾಗಿ ಹೇಳ್ತಾರೆ. ನಮ್ಮ ಜೆಸಿಕಾ ಅಂತೂ ಚೆನ್ನಾಗಿ ಹೇಳಿದಳು. ರೋಹಿಣಿ ಮೊದಲನೆಯ ಅನುಭವ. ಇನ್ನು ಮುಂದೆ ಇವರೆಲ್ಲರೂ ಮುಂದಿನ ವಾರ ಹೇಳ್ಬೇಕು ಮತ್ತೊಂದು ಚಿಕ್ಕದಾಗಿರೋದನ್ನು. ಕಲಿಸಿದವ್ರು ಯಾರಂತೇಳಿ ನನಗೆ ಗೊತ್ತಾಗ್ತದೆ. ನಾನು ಒಳೊಳಗೆ ಖುಷಿ ಪಡ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಲಿಸ್ಲಿಕ್ಕೆ ಪ್ರೋತ್ಸಾಹ ಪಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.